ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿತಾ ರಾಘವೇಂದ್ರ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿತ್ತು, ಹಾಗೆ ನೆಲ ಎಲ್ಲ ಒರೆಸ್ಬೇಕಾಯ್ತು. ನೆಲ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒರೆಸಿದ್ದಾಯಿತು. ತಿಂಡಿನ ನಾನು ಇವತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತ್ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ, ನನ್ನ ಚಾನಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಮತ್ತು ಇವತ್ತು ತಿಂಡಿ ಟೊಮೊಟೊ ಬಾತ್ ಮಾಡಿದಾದಮೇಲೆ ನನಗೆ ಹಂಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು. ಅಮ್ಮಂದು ಇದೆಲ್ಲ ಪೆಟಿಕೋಟ್ಸು ಇದೆಲ್ಲದನ್ನು ಸ್ಟಿಚ್ ಮಾಡಬೇಕಾಯಿತು. ಯಾಕೆಂದರೆ ಅದು ಕಟ್ಟೋ ಲಂಗ ಬರುತ್ತಲ್ಲ, ಅಜ್ಜಿಯವರೆಲ್ಲ ಹಾಕೋತಾರೆ ನೋಡಿ, ಹಿಂದಿನ ಕಾಲದವರು ಆ ಥರ ಇತ್ತದು. ಇದನ್ನು ನಾನು ರೆಡಿ ಮಾಡಬೇಕಾಗಿತ್ತು. ಅದಕ್ಕೆ ಅದನ್ನೆಲ್ಲನೂ ಒಂದಷ್ಟು ಕೊಟ್ಟು ಕಳಿಸಿದ್ರು ಮೊನ್ನೆ ಅಮ್ಮವ್ರ ಮನೆಗೆ ಹೋದಾಗ. ಅದೆಲ್ಲ ತೊಗೊಂಬಂದು ರೆಡಿ ಮಾಡಿ ಎಲ್ಲದನ್ನು ಬಿಚ್ಚಿ ಸ್ಟಿಚ್ ಮಾಡಿ ಮತ್ತು ಲಾಡಿ ಥರ ಮಾಡಬೇಕಾಯ್ತು. ಅಂದರೆ ದಾರ ಎಳೆದ್ರೆ ಬರುತ್ತಲ್ಲ ಆ ಥರ ಹಾಕಬೇಕಾಯಿತು. ಆ 3 ಪೆಟಿಕೋಟ್ ಕೊಟ್ಟಿದ್ದರು, 3ಕ್ಕೂ ರೆಡಿ ಮಾಡಿದೆ ಆ ಥರ. ಮತ್ತು ಇದು ಏನು ಪ್ಯಾಂಟ್ ಪೀಸಲ್ಲಿ ಅಂದರೆ ಪಿಲ್ಲೋ ಕವರ್ಸನ್ನು ಹೊಲಿಬೇಕಾಗಿತ್ತು. ಏಕೆಂದರೆ ಅವನ್ನೆಲ್ಲ ಹಂಗೆ ಹಾಕಿಬಿಟ್ರೆ ಅವೆಲ್ಲ ಗಲೀಜಾಗುತ್ತಲ್ವ, ಅದಕ್ಕೊಂದು ಕವರ್ ಥರ ಹಾಕಿದ್ರೆ ಅದನ್ನು ತೆಗೆದುಬಿಟ್ಟು ವಾಶ್ ಮಾಡ್ಕೋಬೋದು. ಹಾಗಾಗಿ ಅವನ್ನ ಹೊಲ್ದ್ಕೊಡು ಅಂತ ಹೇಳ್ತಾಯಿದ್ರು. ನನಗೆ ಟೈಮ್ ಇರಲಿಲ್ಲ, ಆದರೆ ಆಗ್ತಾನೇ ಇರಲಿಲ್ಲ. ನಾನು ಮೊನ್ನೆ ಹೋದಾಗ ತೊಗೊಬಂದಿದ್ನಲ್ಲ, ಅದರಲ್ಲಿ ನಾನು ಪಿಲ್ಲೋ ಕವರ್ ಕೂಡ ಹೊಲ್ದು ಕೊಟ್ಟೆ. ಇಷ್ಟು ಒಂದು 8ರಿಂದ 10 ಆಯಿತು. ಅವರು 2 ಪೀಸ್ ಕೊಟ್ಟಿದ್ದರು ಪ್ಯಾಂಟ್ ಪೀಸು, ಅದರಲ್ಲಿ ನಾನು ಹೊಲಿದ್ಬಿಟ್ಟು ಒಂದೊಂದರಲ್ಲಿ 3 ಆಯಿತು. ಇದು ತುಂಬ ಕ್ವಾಲಿಟಿ ಚೆನ್ನಾಗಿತ್ತು. ಪ್ಯಾಂಟ್ ಪೀಸ್ ಅಲ್ವಾ ಅದು, ಅಂದರೆ ಬಾಯ್ಸ್ ಹಾಕೋತಾರಲ್ಲ ಆ ಪೀಸಲ್ಲಿ. ವಾಶ್ ಮಾಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಈಸಿ ಆಗುತ್ತೆ, ಅದು ನೀಟಾಗಿ ಹೋಗ್ಬಿಡುತ್ತೆ. ಒಂಥರ ಪಾಲಿಸ್ಟರ್ ಥರ ಇತ್ತು, ಚೆನ್ನಾಗಿತ್ತು ನೋಡಿ. ಇವಾಗ ಹೊಲ್ದಿದ್ದೀನಲ್ಲ, ಆಗ ಆ ಥರ ಪಿಲ್ಲೋ ಕವರು ಹೊಲಿಬೇಕಾಗಿತ್ತು. ಚೆನ್ನಾಗಿ ಬಂದಿತ್ತು ಪಿಲ್ಲೋ ಕವರು. ಹಾಗೆ ಇದು ಹೊಲಿತಾ ಇದ್ದಾಗ ಇನ್ನೂ ಬೇರೆ ಬಟ್ಟೆ ಇತ್ತು, ಅದರಲ್ಲೂ ಕೂಡ ಮಾಡಿದೆ. ಆದರೆ ಅದು ತುಂಬ ಚೆನ್ನಾಗಿ ಎಲ್ಲ ಪಿಲ್ಲೋ ಕವರ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ಖುಷಿ ಆಯಿತು, ಯಾಕೆಂದರೆ ತುಂಬ ದಿನ ಆದಮೇಲೆ ನಾನು ಹೊಲಿತಾ ಇದ್ದಿದ್ದು. ನಾನೇನು ಯಾವಾಗಲೂ ಸ್ಟಿಚ್ ಮಾಡಲ್ಲ. ಏನಾದರೂ ಇತ್ತು ಅಂದರೆ, ಈಗ ಡ್ರೆಸ್ಗಳು ಏನಾದರೂ ಹಾಕೋದಿತ್ತು ಅಂದರೆ ಆ ಥರದ್ದಿದ್ರೆ ನಾನು ಮಾಡ್ಕೋತೀನಿ. ನನಗೇನು ಅಷ್ಟು ಬರಲ್ಲ. ನಾನು ಕಲ್ತಿರೋದು ಒಂದೇ ತಿಂಗಳು ಹೋಗಿದ್ದು. ನನಗೆ ತುಂಬ ಆಸೆ ಇತ್ತು ಇದನ್ನು ಕಲಿಬೇಕು ಅಂತ ಹೇಳ್ಬಿಟ್ಟು. ಆದರೆ ಕೆಲವೊಂದು ಇದಕ್ಕೋಸ್ಕರ ಹೋಗಲಿಲ್ಲ. ಆವಾಗ ಒಂದೇ ತಿಂಗಳು ನಾನು ಹೋಗಿದ್ದಿದ್ದು. ಇಷ್ಟು ಕಲ್ತಿದ್ದೀನಿ ಅಷ್ಟೇ. ನನಗೆ ಅದೆಲ್ಲ ಸ್ಟಿಚ್ ಮಾಡೋದು ಅದೆಲ್ಲ ಹಾಕೋದೆಲ್ಲ ಬರುತ್ತೆ. ಮತ್ತು ಪಿಲ್ಲೋ ಕವರು ಮತ್ತು ಸಿಮ್ಮಿಗಳು ಆ ಥರದ್ದು ಕೆಲವೊಂದನ್ನು ನಾನು ಮಾಡ್ಕೋತೀನಿ ಅಷ್ಟೇ, ಬೇರೆಯವ್ರಿಗೆಲ್ಲ ಏನೂ ಇಲ್ಲ. ಅಷ್ಟು ಕಲ್ತಿದ್ದಕ್ಕೆ ಇಷ್ಟು ಹಿಂಗೆ ಒಂದು ಖುಷಿ ಇದೆ ನನಗೆ. ಮತ್ತೆ ಹೋಗು ಅಂತ ಹೇಳ್ತಾ ಇರ್ತಾರೆ ನಮ್ಮ ಯಜಮಾನ್ರು. ನಾನು ಅಷ್ಟು ಒಂದು ಸರಿ ನನಗೆ ಯಾರಾದರೂ ಬೇಡ ಅದನ್ನ ಮಾಡಬೇಡ ಅಂತಂದು ಹೇಳಿ, ನಾನು ಮಾಡೋ ಕೆಲಸನ ಮಾಡಬೇಡಿ ಅಂತ ಹೇಳಿರ್ತಾರೆ ಅಂದರೆ ನಾನು ನಿಜವಾಗ್ಲೂ ಅದನ್ನು ಮಾಡೋಕ್ಕೆ ಹೋಗಲ್ಲ. ಅದು ಏನೇ ಕೆಲಸ ಆಗಿರಲಿ ಹೋಗಲ್ಲ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಒತ್ತಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲರಿಗಿನ್ನ ಮೊದಲು ನೀವು ನನ್ನ ವಿಡಿಯೋ ನೋಡ್ಬೋದು. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಗೆ ಏನಕ್ಕೆ ಅನ್ನಿಸ್ತು ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು ಶೇರ್ ಮಾಡಿ. ಇದೆಲ್ಲ ಮುಗಿದು ನಾನು ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಅಂದ್ಕೊಂಡ್ವಿ. ಆದರೆ ದೇವಸ್ಥಾನದ ಹತ್ರ ಬಾಗಿಲು ಹಾಕ್ಬಿಟ್ಟಿತ್ತದು. ಸುಮ್ಮನೆ ಆದ್ವಿ. ಮತ್ತು ಅಂದರೆ ಹೋಗಿದ್ವಿ, ನಾವು ಹೋದಾಗ ಬಾಗಿಲು ಹಾಕಿದ್ರಲ್ವ, ಏನು ಮಾಡೋಕ್ಕಾಗುತ್ತೆ. ಹೊರಗಡೆಯಿಂದ ಕೈ ಮುಗಿದು ಮತ್ತೆ ಬಂದ್ವಿ. ಮತ್ತು ಇವತ್ತು ಹೊರಗಡೆ ಹೋಗಿ ಏನೋ ಒಂದು ಐಟಮ್ ತೊಗೋಬೇಕಂದ್ರೆ ತುಂಬ ದಿನದಿಂದ ಅಂದ್ಕೊಂಡಿದ್ದ ಕೆಲಸ ಇದು. ತೊಗೊಳಕ್ಕೆ ಆಗ್ತಾ ಇರಲಿಲ್ಲ, ಟೈಮೂ ಕೂಡ ಬರ್ತಾ ಇರಲಿಲ್ಲ. ಇವತ್ತು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಸಾಯಂಕಾಲ ಪೂಜೆ ಎಲ್ಲ ಮುಗಿಸಿ ಇವಾಗ ಕಾರ್ತಿಕ್ ಮಸಾಲ ದೀಪನ ಹಚ್ಚಿಬಿಟ್ಟು ಮತ್ತೆ ಹೊರಟ್ವಿ ಅಂಗಡಿಗೆ ಅಂತೇಳ್ಬಿಟ್ಟು. ಎಷ್ಟು ದಿನದಿಂದ ಅಂದ್ಕೊಂಡಿದ್ವಿ ಅಂದರೆ ಒಂದು ಮೊಬೈಲ್ ತೊಗೋಬೇಕು ಅಂತೇಳಿ, ನಿಜವಾಗ್ಲೂ ಆಗ್ತಿರ್ಲಿಲ್ಲ. ಇವತ್ತೇನೋ ಟೈಮ್ ಕೂಡ ಬಂತು, ಮೊಬೈಲ್ ಕೂಡ ತೊಗೊಂಡ್ವಿ. ಮತ್ತು ಅದರಲ್ಲಿ ಬಂದಿದ್ದಂಥ ಆಫರ್ 5 ಆಫರ್ ಕೊಟ್ಟಿದ್ರು ಅವರು. ಒಂದು ಮೊಬೈಲು ಮತ್ತು ಇಯರ್ಫೋನು ಮತ್ತು ಇನ್ನು ಸೆಲ್ಫಿ ಸ್ಟಿಕ್ ಕೊಟ್ಟಿದ್ದಾರೆ ಅವರು. ತುಂಬ ಅಂದರೆ ನಾವು ತೊಗೊಂಡಿದ್ದು ಲೋನಲ್ಲಿ, ಚಾರ್ಜರು ಎಲ್ಲ ಕೊಟ್ಟಿದ್ದರು. ಮತ್ತು ಅದಕ್ಕೆ ಸೆಲ್ಫಿ ಸ್ಟಿಕ್ ಕೊಟ್ಟಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಇದು ಅಷ್ಟೇ,
ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಇದೆಲ್ಲದನ್ನು ನಾವು ಸಪ್ರೇಟ್ ತೊಗೋತೀವಿ ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ, ಅಂದರೆ ರೇಟ್ ಜಾಸ್ತಿ ಆಗುತ್ತೆ, ನಮಗೆ ಅಷ್ಟೆಲ್ಲ ತೊಗೊಳೋದಕ್ಕೆಲ್ಲ ಆಗಲ್ವಲ್ಲ. ಈಗ ಈ ಥರ ಆಫರ್ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಚಾರ್ಜರ್ಗೆ ಎಂಡಿಂಗಿಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಮುರಿದೋಗುತ್ತೆ ಅಂತ ಕೊಡ್ತಾರಂತೆ. ಅದರಲ್ಲಿ 4 ಪೀಸ್ ಇತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ನಾನು ಯೂಸ್ ಮಾಡಿದೆ. ಮತ್ತು ಅವ್ರದ್ದು ಅದು ನನಗಲ್ಲ ಮೊಬೈಲ್ ತೊಗೊಂಡಿರೋದು. ಇನ್ನೊಂದು ಹೇಳಬೇಕು ಅಂದರೆ ಅದು ನಮ್ಮ ಮನೆಯವ್ರಿಗೆ ಮೊಬೈಲ್ ತೊಗೊಂಡಿದ್ದು, ವಿವೋ ಅಂತ ಹೇಳ್ಬಿಟ್ಟು Y28 ಏನೋ ಇದೆ. ಮತ್ತು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಅದಕ್ಕೊಂದು ಮೊಬೈಲ್ ಇಡೋದಕ್ಕೆ. ಈಗ ಇದು ನಾನು ತೋರಿಸ್ತಿದ್ದೀನಲ್ಲ ಅದು ಸ್ಟ್ಯಾಂಡು ಎಷ್ಟು ಚೆನ್ನಾಗಿದೆ ಅಂದರೆ ಸ್ಟೀಲ್ದೆ ಅಂತ ಆ ಥರ ಇದೆ. ಅದು ತುಂಬ ಚೆನ್ನಾಗಿದೆ. ಸೆಲ್ಫಿ ಸ್ಟಿಕ್ಕು ಅಷ್ಟೇ ತುಂಬ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ.